ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಾಟರ್ಡೇ ವ್ಲಾಗ್. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ 1 ವೀಕಿಂದ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಪ್ರೆಸೆಂಟ್ ಇನ್ನೂ ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ, ಹಂಗೆ ಐತೆ ಫ್ರೆಂಡ್ಸ್. ದಯವಿಟ್ಟು ವಾಯ್ಸ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು 2-3 ಡೇಸ್ಗೆಲ್ಲ ಸರಿ ಹೋಗುತ್ತೆ, ವಾಯ್ಸ್ ಎಲ್ಲ ಕ್ಲಿಯರಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ವಾಯ್ಸ್ ಎಡಿಟ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತಿದೆ. ಹಾಗೆ ಬೆಳಿಗ್ಗೆನೇ ಪಾಪುಗೆ ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಟ್ಬಿಟ್ಟೆ. ನಾನು ಹಾಲಿಗೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ತೀನಿ, ಯಾಕಂದರೆ ಮಕ್ಕಳಿಗೆ ಕುಡಿಸ್ಬೇಕಾದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ಕುಡಿಸ್ಬೇಕು. ಯಾಕಂದರೆ ತುಂಬ ದಪ್ಪ ಹಾಲು ಕೊಟ್ಟರೆ ಅವ್ರಿಗೆ ಮಂದ ಆಗಿಬಿಡುತ್ತೆ, ಹೊಟ್ಟೆ ಹಸಿವೆಲ್ಲ ಕಮ್ಮಿ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಟ್ರೆ ಈಸಿಯಾಗಿ ಡೈಜೆಷನ್ ಆಗುತ್ತೆ ಅಂತ. ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ವೆಜ್ ಪಲಾವ್ ಮಾಡ್ತಿದ್ದೀನಿ. ಹೇಗೂ ತರಕಾರಿ ಎಲ್ಲ ಸ್ವಲ್ಪ ಫ್ರೆಶ್ ಆಗಿತ್ತು. ವೆಜ್ ಪಲಾವ್ ಆದರೆ ಬೆಸ್ಟು. ತರಕಾರಿ ಫ್ರೆಶ್ ಆಗಿದ್ದಾಗ ಈ ಥರ ಮಾಡ್ಕೋಬೇಕು. ಮನೆಗೆ ಯಾವ ತರಕಾರಿ ಇತ್ತು ಅದನ್ನು ಬಳಸ್ಕೊಂಡೆ ನಾವು ವೆಜ್ ಪಲಾವ್ ಮಾಡ್ಕೋಬೋದು. ಅದೇ ತರಕಾರಿ ಬೇಕು, ಇದೇ ತರಕಾರಿ ಬೇಕು ಅಂತ ಏನಿಲ್ಲ. ನಮ್ಮ ಮನೆಗೆ ಪ್ರೆಸೆಂಟ್ ಯಾವ ತರಕಾರಿ ಇರುತ್ತೋ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು ಸಿಂಪಲ್ಲಾಗು. ಸೊ ಈಗ ಇದನ್ನು ಮಾಡ್ಕೊಳ್ಳಿಕ್ಕೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಹಿಡ್ಕೊಂಡು ಅದಕ್ಕೆ 6-7 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಹಾಗೆ ಇದರ ಜೊತೆಗೇ ಏಲಕ್ಕಿ, ಹಾಗೆ ಇನ್ನು ಉಳಿದಂಥ ಪಲಾವ್ ಸಾಮಾನು ಐತಲ್ಲ, ಮರಾಠಿ ಮೊಗ್ಗು, ಅನಾಸುವು, ಜಾಪತ್ರೆ, ಇದೆಲ್ಲ ಸೇರಿಸ್ಕೊಂಡು, ಹಾಗೆ ಇದರ ಜೊತೆಗೇ ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನ ಸೇರಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಆ ಮಸಾಲೆ ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗೆ ಇದರ ಜೊತೆಗೆ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು, ಆಮೇಲೆ ಇದಕ್ಕೆ ಕಸ್ತೂರಿ ಮೆಥಿ 1 ಸ್ಪೂನಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀವೇನಾದ್ರು ಎಷ್ಟು ಜನಕ್ಕೆ ಕ್ವಾಂಟಿಟಿ ಮಾಡ್ತಿದ್ದೀರಾ ಅಂತ ನೋಡಿಕೊಂಡು ಆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟೆಷ್ಟು ತೊಗೋಬೇಕು ಮಸಾಲೆ ಪದಾರ್ಥಗಳೆಲ್ಲ ಅಂತ. ನೀವೇನಾದ್ರು ಜಾಸ್ತಿ ಜನಕ್ಕೆ ಮಾಡೋಂಗಿದ್ರೆ ಎಲ್ಲ ಪದಾರ್ಥಗಳು ಜಾಸ್ತಿ ಬಳಸಿ. ನಾನು ಇವತ್ತಿಲ್ಲಿ 5 ಮೆಂಬರ್ಸ್ಗೆ ಆಗೋಷ್ಟು ಮಾಡ್ತಿದ್ದೀನಿ. ಹಾಗೆ ಇದರ ಜೊತೆಗೇ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಕರಿಬೇವು ಹಾಕೋದ್ರಿಂದ ಪಲಾವ್ಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆ ಇದರ ಜೊತೆಗೇ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಒಗ್ಗರಣೆಗೆ ಕೊತ್ತಂಬರಿ ಮತ್ತು ಪುದೀನ ಹಾಕೋದ್ರಿಂದ ತುಂಬ ಟೇಸ್ಟಿ ಆಗಿರುತ್ತೆ. ಹಾಗೆ ಇದರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, ಹಾಗೆ ಇನ್ನು ಉಳಿದಂಥ ತರಕಾರಿ ಐತಲ್ಲ, ಬೀನ್ಸು, ಕ್ಯಾರೆಟು, ಹಾಗೆ ಇದರ ಜೊತೆಗೆ ಹಸಿ ಬಟಾಣಿ, ಇದೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಿಮ್ಮ ಮನೆಗೆ ಏನಾದ್ರು ಬೀಟ್ರೂಟ್ ಇತ್ತು ಅಂದರೆ ಬೀಟ್ರೂಟು ಕೊನೆಗೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಪಲಾವ್ಗೆ ಬೀಟ್ರೂಟ್ ಹಾಕೋದ್ರಿಂದ. ಈಗ ತರಕಾರಿ ಎಲ್ಲ ಒಂದು 5 ನಿಮಿಷ ಫ್ರೈ ಮಾಡಬೇಕು. ಆಮೇಲೆ ಕೊನೆಗೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಬೇಗನೆ ಫ್ರೈ ಆಗಿಬಿಡುತ್ತಲ್ಲ, ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ತರಕಾರಿ ಏನೇ ಇಲ್ಲ ಅಂತಂದರೂ ಬಟಾಣಿ, ಈರುಳ್ಳಿ ಹಾಕ್ಬಿಟ್ಟೆ ಪಲಾವ್ ಮಾಡ್ಬೋದು. ಟೊಮೊಟೊ ಹಾಕಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಆ ಥರ ಪ್ಲೈನಾಗಿ ಮಾಡ್ಬೋದು. ಅದು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದರ ಜೊತೆಗೇ ಒಂದು 1/4 ಚಮಚ ಅಷ್ಟು ಅರಿಶಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ತಳ ಅಂತಿರುತ್ತೆ, ಚೆನ್ನಾಗಿ ಕಳಿಸ್ತಿರ್ಬೇಕು. ಹಾಗೆ ನಮಗೆ ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೇಕು. ನೀವು ರೈಸು ಯಾವ ಲೋಟದಲ್ಲಿ ತೊಗೊಂಡಿರ್ತೀರೋ ಅದೇ ಲೋಟದಲ್ಲಿ ಡಬಲ್ ಲೋಟ ನೀರನ್ನ ಸೇರಿಸ್ಕೋಬೇಕು. ನಾನಿಲ್ಲಿ 2.5 ಲೋಟ ಅಷ್ಟು ಅಕ್ಕಿ ಹಾಕ್ತಿದ್ದೀನಿ, ಅದಕ್ಕೆ 5 ಲೋಟದಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ. ಪಲಾವ್ ಮಾಡ್ತೀವಿ ಅಂತ ಪ್ಲ್ಯಾನ್ ಇದ್ದಾಗೆ ಸೊ ಒಂದು ಅರ್ಧ ಗಂಟೆ ಮೊದಲೇ ಅಕ್ಕಿ ನೆನೆಸಿಕ್ಕೋಬೇಕು. ಅಕ್ಕಿ ನೆನೆಸೋದ್ರಿಂದ ರೈಸು ತುಂಬ ಉದುರುದ್ರಾಗೂ ಆಗುತ್ತೆ, ಬೇಗನೂ ಕುಕ್ ಆಗಿಬಿಡುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀರು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ 1 ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೋಬೇಕು. ಧನಿಯಾ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು, ಈಗ ನೀರೆಲ್ಲ ಕುದಿ ಬರ್ತಿದೆ. ನೀವು ಒಂದು ಸಲ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ. ನಿಮಗೇನಾದ್ರು ಖಾರ ಕಮ್ಮಿ ಅಂತ ಅನಿಸಿದರೆ 1-2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿ. ಬಟ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಬೇಡಿ. ಈ ಥರ ವೆಜ್ ಪಲಾವ್ ಮಾಡಿದಾಗ ಚಿಲ್ಲಿ ಪೌಡರ್ ಹಾಕಿದ್ರೆ ಟೇಸ್ಟ್ ಇರೋಲ್ಲ. ಹಾಗೆ ಇದರ ಜೊತೆಗೆ ನಾವು ನೆನೆಸಿಟ್ಟಂಥ ಅಕ್ಕಿ ಐತಲ್ಲ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಾಗೆ ಈಗ ಅಕ್ಕಿ ಎಲ್ಲ ಹಾಕಿದ ಮೇಲೆ ಕೊನೆಗೆ ಪುದೀನ ಮತ್ತು ಕೊತ್ತಂಬರಿ ಇನ್ನೂ ಸ್ವಲ್ಪ ಕಟ್ ಮಾಡಿ ಹಾಕಿ. ಈ ಥರ ಕೊನೆಗೆ ಪುದೀನ ಮತ್ತು ಕೊತ್ತಂಬರಿ ಹಾಕೋದು ತುಂಬಾ ಚೆನ್ನಾಗಿರುತ್ತೆ, ಆ ಫ್ಲೇವರು ಚೆನ್ನಾಗಿ ಬರುತ್ತೆ. ಹಾಗೆ ಈಗ ಅಕ್ಕಿ ಹಾಕಿದ ಮೇಲೆ ಒಂದು ಕುದಿ ಬರಬೇಕು, ಅಂಥ ಟೈಮಲ್ಲಿ ಮುಚ್ಚಳ ಹಾಕ್ಕೋಬೇಕು. ಹಾಗೆ ಇದರ ಜೊತೆಗೇ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಕೆಲವರು ಒಗ್ಗರಣೆ ಮಾಡಿದಾಗ ತುಪ್ಪ ಹಾಕ್ತಾರೆ, ನಾನಂತೂ ಕೊನೆಗೆ ಹಾಕ್ತೀನಿ. ಯಾಕಂದರೆ ಕೊನೆಗೆ ಹಾಕೋದ್ರಿಂದ ಆ ಫ್ಲೇವರು ಸಖತ್ತಾಗಿ ಬರುತ್ತೆ, ಆ ತುಪ್ಪ ಫ್ಲೇವರು ಹಾಗೇ ಇರುತ್ತೆ. ಈಗ ತುಪ್ಪ ಹಾಕಿಬಿಟ್ಟು ಇದರ ಜೊತೆಗೆ ಚೆನ್ನಾಗಿ ಕಲಿಸ್ಕೊಂಡು ಒಂದು ಕುದಿ ಬರಬೇಕು. ಅಂಥ ಟೈಮಲ್ಲಿ ಮುಚ್ಚಳ ಹಾಕಿಬಿಟ್ಟು ಒಂದು 3 ವಿಸಿಲ್ ಹಾಕಿಸ್ಕೊಂಡ್ರೆ ವೆಜ್ ಪಲಾವ್ ರೆಡಿ ಆಗುತ್ತೆ. ನಿಜ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಮಸಾಲ ರುಬ್ಬದೆ ಈ ಥರ ಪ್ಲೈನಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿ ಆಗಿರುತ್ತೆ. 3 ವಿಸಿಲ್ಗೆ ಪರ್ಫೆಕ್ಟಾಗಿ ಪಲಾವ್ ರೆಡಿ ಆಗುತ್ತೆ. ಈಗ ಒಂದು ಕಡೆ ವಿಸಿಲ್ ಬರ್ತಿರಲಿ. ಹಾಗೆ ಈ ಪಲಾವ್ ಜೊತೆಗೆ ರೈತ ಮಾಡ್ಕೊಳ್ಳೋಣ. ಇದನ್ನು ಮಾಡ್ಕೊಳ್ಳಿಕ್ಕೆ ಮೊಸರು ಒಂದು ಬೌಲ್ಗೆ ಹಾಕೋಬಿಟ್ಟು, ಹಾಗೆ ಇದರ ಜೊತೆಗೆ ಸೌತೆಕಾಯಿ ಕಟ್ ಮಾಡ್ಕೋಬೇಕು. ಹಾಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೋಬೇಕು. ಮನೆಗೆ ಸೌತೆಕಾಯಿ ಇದ್ದರೆ ಸೌತೆಕಾಯಿ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಬರೀ ಈರುಳ್ಳಿ ಟೊಮೊಟೊದಿಂದನೇ ರೈತ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಯಾವುದಿದ್ರೆ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೇಕು. ಬಟ್ ನಾವು ತಿನ್ನಬೇಕಾದ್ರೆ ಇಷ್ಟಪಟ್ಟು ತಿನ್ನಬೇಕು, ಎಲ್ಲನೂ ಚೆನ್ನಾಗಿರುತ್ತೆ. ಏನಾದ್ರು ಒಂದು ಕಮ್ಮಿ ಇದ್ರೂ ಪರವಾಗಿಲ್ಲ, ನಾವು ತಿನ್ನಬೇಕಾದ್ರೆ ಮನಸ್ಫೂರ್ತಿ ತಿಂದರೆ ಅದು ತುಂಬಾ ಟೇಸ್ಟಿಯಾಗೂ ನಮಗನ್ಸುತ್ತೆ. ಈಗ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೈತನೂ ರೆಡಿ ಆಯಿತು. ಹಾಗೆ ಈ ಕಡೆ ಕುಕ್ಕರೂ 3 ವಿಸಿಲ್ ಬಂದಿದೆ, ಅದು ತಣ್ಣಗೆ ಹಾಕಿ ಬಿಟ್ಬಿಡೋಣ. ಆಮೇಲೆ ತಣ್ಣಗಾದ್ಮೇಲೆ ತೆಗೆದು ನೋಡೋಣ ರೈಸ್ ಯಾವ ರೀತಿ ರೆಡಿಯಾಗಿದೆ ಅಂತ. ಕುಕ್ಕರ್ ಪೂರ್ತಿ ಕೂಲ್ ಆದಮೇಲೆ ಈಗ ಮುಚ್ಚಳ ಓಪನ್ ಮಾಡೋಣ. ಈಗ
ನಿಜ ನೀವೇ ನೋಡ್ತಿರ್ಬೋದು ಎಷ್ಟು ಉದುರುದ್ರಾಗಿದೆ ಅಂತ. ಈಗ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ತರಕಾರಿ ಎಲ್ಲ ಒಂದು ಕಡೆ, ರೈಸ್ ಎಲ್ಲ ಒಂದು ಕಡೆ ಇರುತ್ತಲ್ಲ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ತರಕಾರಿ ಮತ್ತು ರೈಸ್ ಎರಡೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಿಜ ಈ ವೆಜ್ ಪಲಾವ್ಗೆ ಈ ರೈತ ಕಾಂಬಿನೇಷನ್ಗಂತೂ ಸೂಪರಾಗಿತ್ತು ಫ್ರೆಂಡ್ಸ್. ನಿಜ ಈ ಥರ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ವೆಜ್ ಪಲಾವ್ನ ಮಾಡ್ಕೋಬೋದು. ಸೊ ಹೋಟೆಲಲ್ಲಿ ತಿನ್ನೋ ರೀತಿಯೇ ಸೇಮ್ ಅದೇ ಟೇಸ್ಟೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ 12 ಗಂಟೆ ಹಾಗೆ ಎಲ್ಲ ಸ್ವಲ್ಪ ವಾಟರ್ ಮೆಲನ್ ಮನೆಗೆ ಇತ್ತು, ಅದನ್ನು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಒಂದು ಮಿಕ್ಸಿ ಜಾರ್ಗೆ ವಾಟರ್ ಮೆಲನು ಹಾಗೆ ಇದರ ಜೊತೆಗೆ ಸ್ವಲ್ಪ ಶುಗರು ಸಹ ಆ್ಯಡ್ ಮಾಡ್ಕೊತಿದ್ರಿ ನಾನು. ಹಾಗೆ ಇದರ ಜೊತೆಗೇ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿಬಿಟ್ಟು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಕಿದ್ರೆ ಇದರ ಜೊತೆಗೆ 1-2 ಪುದೀನ ಎಲೆ ಹಾಕ್ಕೊಳ್ರಿ, ತುಂಬಾ ಚೆನ್ನಾಗಿರುತ್ತೆ. ಆ ಪುದೀನ ಹಾಕೋದ್ರಿಂದ ಆ ಫ್ಲೇವರು ಚೆನ್ನಾಗಿರುತ್ತೆ. ಈಗ ಗ್ರೈಂಡ್ ಮಾಡ್ಕೊಂಡೆಲ್ಲ ಒಂದು ಲೋಟಗೆ ಹಾಕೊಬಿಡೋಣ. ಸೊ ಚೆನ್ನಾಗಿ ಗ್ರೈಂಡ್ ಮಾಡಿದ್ರೆ ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದ್ರು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಅದನ್ನು ಫಿಲ್ಟರ್ ಮಾಡಿ ಕುಡಿಬೇಕು. ಡೈಲಿ ಹಾಲು ಕಾಯಿಸ್ತಿರ್ತೀವಲ್ಲ, ಆ ಕೆನೆಯಲ್ಲೇ ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ಫ್ರಿಜ್ಜಲ್ಲೇ ಇಟ್ಕೊಂಡಿರ್ತೀನಿ. ಇವಾಗ ಬಾಸು ಸಹ ತುಂಬಿತ್ತು, ಇದನ್ನು ಬೆಣ್ಣೆ ಮಾಡ್ಕೊಡೋಣ ಅಂತ. ಹಾಗೆ ನಾನು ಒಂದು ಬೌಲಲ್ಲಿ ನೀರು 1 ಅವರ್ ಮೊದಲೇ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಈ ಥರ ಬೆಣ್ಣೆ ಮಾಡಬೇಕು ಅಂದರೆ ಐಸ್ ವಾಟರ್ ಇರಬೇಕು. ಹಾಗೆ ಈ ಬೆಣ್ಣೆ ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ನಾವು ಮೊದಲೇ ಈ ಥರ ಮಾಡ್ತೀವಿ ಅಂತ ಪ್ಲ್ಯಾನ್ ಇದ್ದಾಗೆ 1 ಅವರ್ ಇಲ್ಲ 2 ಅವರ್ ಮೊದಲೇ ಈ ಥರ ಒಂದು ಬೌಲ್ಗೆ ನೀರು ಹಾಕ್ಕೊಂಬಿಟ್ಟು ನೀರನ್ನ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ಐಸ್ ವಾಟರ್ ಆಗುತ್ತಲ್ಲ, ಆ ಐಸ್ ವಾಟರ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 15 ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀವು ಆವಾಗವಾಗ ಒಂದು ಸಲ ನೋಡಿ ಬೆಣ್ಣೆ ಎಲ್ಲ ಮೇಲ್ಗಡೆ ಬರ್ತಿದೆಯಾ ಅಂತ. ನಿಮಗೆ ಬೇಗ ಪದೇ ಐಸ್ ವಾಟರ್ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಐಸ್ ಟ್ಯೂಬ್ಸ್ನ ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಬೆಣ್ಣೆ ಎಲ್ಲ ಉಂಡೆ ಥರ ಬಂದಿರುತ್ತೆ, ಅಲ್ಲಿವರೆಗೂ ನಾವು ಗ್ರೈಂಡ್ ಮಾಡ್ತಾನೆ ಇರಬೇಕು ಅದನ್ನು. ಸೊ ನಾವು ಆವಾಗವಾಗ ಒಂದು ಸಲ ಚೆಕ್ ಮಾಡ್ತಿರಬೇಕು. ನಮಗೆ ಕಂಪ್ಲೀಟಾಗಿ ಬೆಣ್ಣೆ ಬಂದಿದೆ ಅಂತ ಅನ್ನಿಸ್ದಾಗ ಸ್ಟಾಪ್ ಮಾಡಿಬಿಟ್ಟು ಈಗ ಅದೇ ಐಸ್ ವಾಟ್ರಿಗೆ 1-2 ಸಲ ಐಸ್ ವಾಟ್ರಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಣ್ಣೆನೂ ಸಹ ರೆಡಿಯಾಗುತ್ತೆ. ನಾನು ಯಾವಾಗೂ ಇದೇ ಥರ ಮಾಡ್ಕೊತೀನಿ. ಈಗ ಈ ಬೆಣ್ಣೆನ 1-2 ಸಲ ವಾಟರಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಒಂದು ಬಾಕ್ಸ್ಗೆ ಸ್ಟೋರೇಜ್ ಮಾಡ್ಕೊತೀನಿ. ಸೊ ನನಗೆ ಈ ಥರ ಹಾಲಿನ ಕೆನೆ ಬಿಸಾಕ್ದಿರ ಈ ಥರ ನಾನು ಯಾವಾಗೂ ಬೆಣ್ಣೆ ಮತ್ತು ತುಪ್ಪ ಎರಡೂ ಮಾಡ್ಕೊತೀನಿ. ನಾವು ತುಪ್ಪನ ಹೊರಗಡೆಯಿಂದ ತೊಗೊಬರಲ್ಲ, ಈ ಥರ ಮನೆಯಲ್ಲೇ ಮಾಡ್ಕೊತೀವಿ. ಯಾಕಂದರೆ ಡೈಲಿ ಹಾಲು ಪ್ಯಾಕೆಟ್ ತೊಗೊಬರ್ತೀವಿ, ಅದರಲ್ಲಿರೋ ಕೆನೆಯೆಲ್ಲ ಎತ್ತಿಕೊಂಬಿಟ್ಟು ಈ ಥರ ಮಾಡಿಕೊಂಡ್ರೆ ನಮಗೂ ಸೇವಿಂಗ್ಸು ಆಗುತ್ತೆ, ನಮ್ಮ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಹಾಗೆ ಮನೆಗೆ ಸ್ವಲ್ಪ ಹೂರಣ ಬೇರೆ ಇತ್ತು, ಹಬ್ಬಕ್ಕೆ ಮಾಡಿದಂಥ ಹೂರಣ. ಅದೇ ಹೂರಣ ಇವತ್ತು ನಾನು ಹೂರಣದ ಉಂಡೆ ಮಾಡ್ತಿದ್ದೀನಿ. ಈಗ ಈ ಸ್ವೀಟ್ಗೆ ನನಗೆ ಏನಂತ ಹೆಸರು ಕರೀತಾರೆ ಅಂತ ನಂಗೆ ಅಷ್ಟೊಂದು ನೆನಪಿಲ್ಲ, ಬಟ್ ಅಮ್ಮ ಯಾವಾಗೂ ಮಾಡೋರು. ಊರ ಕಡೆ ಒಂದು ದಿನ ಒಬ್ಬಟ್ಟು ಮಾಡಿದ್ರೆ ಮತ್ತೊಂದು ದಿನ ಈ ಥರ ಉಂಡೆ ಮಾಡೋರು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ಗೆ ಮೈದಾ ಹಿಟ್ಟು 1 ಕಪ್ಪಷ್ಟು ಹಾಕ್ಕೊಂಡು ಇದರ ಜೊತೆಗೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಉಂಡೆಗಳಿದ್ದೀರ ಚೆನ್ನಾಗಿ ಕಳಿಸ್ಕೋಬೇಕು. ಈ ಬ್ಯಾಟರ್ ಯಾವ್ದು ರೀತಿ ಇರಬೇಕು ಅಂದರೆ ನಾವು ಬಜ್ಜಿ ಏನಾದ್ರು ಮಾಡ್ಬೇಕಾದ್ರೆ ಹಿಟ್ಟು ಯಾವ ಥರ ರೆಡಿ ಮಾಡ್ಕೊತೀವೋ ಸೇಮ್ ಅದೇ ಥರ ಇರಬೇಕು. ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಹಾಗೆ ಇದರ ಜೊತೆಗೇ ಸ್ವಲ್ಪ ಸೋಡಾ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸೈಡ್ ಇಟ್ಕೋಬೇಕು. ಹಾಗೆ ಇನ್ನು ಹೂರಣ ಇರುತ್ತಲ್ಲ ಅದನ್ನು ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಬಿಡೋಣ. ಇದು ಹಬ್ಬಕ್ಕೆ ಮಾಡಿದಂಥ ಹೂರಣ ಇನ್ನೂ ಸ್ವಲ್ಪ ಇತ್ತು. ಒಬ್ಬಟ್ಟು ಮಾಡೋ ಬದಲು ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿದೆ ಅಂತೂ ತಿನ್ನೋಕ್ಕೆ. ಈ ಸ್ವೀಟು ನನಗೂ ತುಂಬಾ ಇಷ್ಟ, ಈ ಥರ ಮಾಡ್ತಿದ್ರೆ ತಿನ್ನೋಕ್ಕಂತೂ. ಮೊದಲು ಅಮ್ಮ ಎಲ್ಲ ತುಂಬ ಜಾಸ್ತಿ ಮಾಡೋರು. ಹಬ್ಬಕ್ಕೆ ಒಂದಿನ ಒಬ್ಬಟ್ಟು ಮಾಡಿದ್ರೆ ಮಾರನೇ ದಿನ ಇದನ್ನು ಮಾಡೋರು. ಹೂರಣ ಎಲ್ಲ ಎತ್ತಿಕ್ಬಿಟ್ಟು 1-2-3 ದಿನಕ್ಕೆಲ್ಲ ಈ ಥರ ಮಾಡ್ತಿದ್ರು. ತುಂಬ ಇಷ್ಟಪಟ್ಟು ತಿಂತಿದ್ದೆ, ನನಗೂ ಇಷ್ಟನೇ. ಬಟ್ ಒಬ್ಬಟ್ಟು ಮಾಡೋದಕ್ಕಿಂತ ಈ ಥರ ಮಾಡೋದು ಇದು ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಈಗ ಹೂರಣ ಸಹ ಉಂಡೆ ರೆಡಿಯಾಗಿದೆ. ಹಾಗೆ ಆಯಿಲ್ ಕಾಯಲಿಕ್ಕೆ ಇಟ್ಬಿಟ್ಟು ಈಗ ಆಯಿಲು ಸಹ ಬಿಸಿಯಾಗಿದೆ. ಈಗ ನಾವು ಒಂದು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಮೈದಾ ಬ್ಯಾಟರು, ಆ ಬ್ಯಾಟರಲ್ಲಿ ಹೂರಣನ ಡಿಪ್ ಮಾಡಿಬಿಟ್ಟು ಈ ಥರ ಆಯಿಲಲ್ಲಿ ಹಾಕ್ಕೋಬೇಕು. ನಾವು ಸೇಮ್ ಬಜ್ಜಿ ಈ ಥರ ಎಲ್ಲ ಮಾಡ್ತೀವಲ್ಲ ಅದೇ ಥರನೇ ಹೂರಣನ ಆ ಬ್ಯಾಟರಲ್ಲಿ ಡಿಪ್ ಮಾಡೋದು ಹಾಕೋದು ಎಲ್ಲನೂ ಇದೇ ಥರ ಮಾಡ್ಕೋಬೇಕು. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಮೈದಾ ಹಿಟ್ಟಲ್ಲೂ ಮಾಡ್ಬೋದು, ಇಲ್ಲಾಂದರೆ ಅಕ್ಕಿನ ಚೆನ್ನಾಗಿ ನೆನೆಸಿಕ್ಕೊಬಿಟ್ಟು ಅಕ್ಕಿ ಬ್ಯಾಟರ್ ರೆಡಿ ಮಾಡ್ಕೊಂಡು ಆ ಥರನೂ ಮಾಡ್ಬೋದು. ಆ ಥರ ಅಂತೂ ತುಂಬ ಕ್ರಿಸ್ಪಿಯಾಗಿರುತ್ತವೆ ಅಕ್ಕಿ ಹಿಟ್ಟಲ್ಲಿ ಮಾಡೋದು. ಬಟ್ ಅದಕ್ಕೆ ಮೊದಲೇ ಎಲ್ಲ ಅಕ್ಕಿ ನೆನೆಸಿಕೊಂಡು ಆಮೇಲೆ ರುಬ್ಬಿಕೊಂಡು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಇದಾದರೆ ಬೇಗ ಆಗಿಬಿಡುತ್ತೆ ಪ್ರೊಸೆಸ್ಸು, ತಿನ್ನೋಕ್ಕಂತೂ ತುಂಬಾ ಈಸಿಯಾಗಿರುತ್ತೆ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಗೆ ಏನಾದ್ರು ಹೂರಣ ಮಾಡಿದಾಗ. ನಿಜ ಅವಾಗೂ ನಿಮಗೂ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿರ್ತವೆ, ತಿನ್ನೋಕ್ಕಂತೂ ತುಂಬ ರುಚಿಯಾಗಿರ್ತವೆ. ಎರಡು ಕಡೆಯೂ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ. ಬಟ್ ಇದು ಮಾಡ್ಬೇಕಾದ್ರೆ ಸ್ವಲ್ಪ ಆಯಿಲ್ ವೇಸ್ಟ್ ಆಗುತ್ತೆ, ಯಾಕಂದರೆ ಆ ಹೂರಣ ಎಲ್ಲ ಒಂದೊಂದು ಸಲ ಓಪನ್ ಆಗಿಬಿಟ್ಟು ಆ ಉಂಡೆಗಳೆಲ್ಲ ಬಿಟ್ಕೊಬಿಡುತ್ತೆ. ಆಯಿಲ್ ಸ್ವಲ್ಪ ವೇಸ್ಟ್ ಆಗುತ್ತೆ, ಬಟ್ ತಿನ್ನೋಕ್ಕಂತೂ ತುಂಬ ರುಚಿಯಾಗಿರ್ತವೆ. ಇದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಆಗಿತ್ತು. ನಿಜ ನಾನು ವಾಯ್ಸ್ ರೀಡ್ ಮಾಡಬೇಕಂತ ತುಂಬಾ ಕಷ್ಟ ಆಗ್ತಿತ್ತು ನನಗೆ. ಸ್ವಲ್ಪ ಮಾತಾಡಲಿಕ್ಕೆಲ್ಲ ತುಂಬ ಕಷ್ಟ ಅನಿಸಿದೆ. ವಾಯ್ಸಲ್ಲಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಯಾವ್ದಾದ್ರು ರೆಸಿಪೀಸ್ ಬೇಕು ನನಗೆ ಕಮೆಂಟ್ ಮಾಡಿ. ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ.